ಹಾಗೆ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಪ್ರೀತಿಯ ಮುದ್ದು ಮಕ್ಕಳೇ, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಧ್ಯಮ ಪ್ರತಿನಿಧಿಗಳಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇರ್ತೀವಿ. ಮತ್ತೆ ಇನ್ಯಾರು ಹೆಸರು ಹೇಳ್ತಾ ಇಲ್ಲ, ಪ್ರತ್ಯಕ್ಷ ಪರೋಕ್ಷವಾಗಿ ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಕಾರ್ಯಕಾರಿ ನಿರ್ದೇಶಕರಾಗಿರ್ತಕ್ಕಂಥ ಫಾದರ್ ವರ್ಗೀಸ್ ಪಲ್ಲಿಪುರಂ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೂ ಕೂಡ ನಾವು ಸ್ವಾಗತವನ್ನು ಬಯಸೋಣ. ಅಸುರನಿ ರಾವಣ ಹರಿಶಕೂಟ ಮತ್ತು ಒಂದು ರಾಕ್ಷಸರಾಡ ಪತ್ತದಲ್ಲ ವೀರ್ಯ ಕೊಟ್ಟ ನಾಡಿ ಶೌರ್ಯ ಮುಟ್ಟು ಮಾಡ ಕಾತ್ತರು ವೀರ ಸಂದೂರಂ ಚುಮ್ಮಾದೆ ಎನ್ನಾಳುಂ ಕಂದೋರ ಚೂಡನ್ ಮಾರ ಕೊಲಬರಿಯುಳ್ಳೋರ ಇಲ್ಲೇನು ಕೈಯೋಗೇನ್ ಕನ್ನೇಣಂ ಕಂಡೋಡ ಬಡಿಯಿಲ್ಲ ಪೋರ ನಡಿಯಿಟ್ಟೋರ Yeah.
நிகழ்வதுவா கடந்ததுவா பதில் மொழியே உன்னோடு நெஞ்சம் உறவாடும் வேளை தண்ணீர் கமலம் தானா முகம் காட்டு நீ முழுவெண் பனி ஓடாதே நீ சிறு புன்னகை நீ காட்டடி முல்லையே மழையோடு நனையும் புது பாடல் நீதான் அழகான திமிரே அடியே அடியே காற்றோடு பரவும் உன் வாசம் தினமும் புது போதை தானே சிலையே அழகே அழகே நான் உனக்கெனவே முதல் பிறந்தே இளங்கொடியே நீ எனக்கெனவே கரம் விரித்த நிகழ்வதுவா கடந்ததுவா பதில் மொழியே உன்னோடு நெஞ்சம் உறவாடும் வேளை தண்ணீர் கமலம் தானா முகம் காட்டு நீ முழுவெண் பனி ஓடாதே நீ எல்லையே இதழோரமாய் சிறு புன்னகை நீ காட்டடி முல்லையே ಹೆಸರು ಫಾದರ್ ವರ್ಗೀಸ್ ಪಳ್ಳಿಪುರಂ, ಬಾಸ್ಕೋ ಸಂಸ್ಥೆ ನಿರ್ದೇಶಕರು. ಸುಮಾರು 44 ವರ್ಷಗಳಿಂದ ಬಾಸ್ಕೋ ಸಂಸ್ಥೆ ಬ್ಯಾಂಗ್ಳೂರು ಸಿಟಿಯಲ್ಲಿ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇರೋದು, ಸಂಕಷ್ಟದಲ್ಲಿರೋ ಮಕ್ಕಳಿಗೋಸ್ಕರ. ಈ ಒಂದು ಕೆಲಸ ಮಾಡಬೇಕಂದ್ರೆ ನಮಗೆ ಸ್ಫೂರ್ತಿ ಕೊಡ್ತಾ ಇರೋದು ಸಂತ ಜಾನ್ ಬಾಸ್ಕೋ ಅವರು. ಡಾನ್ ಬಾಸ್ಕೋ ಅವರು ಇಟಲಿ ದೇಶದಲ್ಲಿ ಅವರೊಬ್ಬರು ಗುರುಗಳು, ಪಾದ್ರಿ. ಅವರು ಮಕ್ಕಳಿಗೋಸ್ಕರ ಒಂದು ಸಂಸ್ಥೆ ಶುರು ಮಾಡಿದರು, ಡಾನ್ ಬಾಸ್ಕೋ ಸಂಸ್ಥೆ ಅವರ ಹೆಸರಲ್ಲಿ. ಆ ಸಂಸ್ಥೆ ಈಗ ಸುಮಾರು 136 ದೇಶಗಳಲ್ಲಿ ಮಕ್ಕಳಿಗೋಸ್ಕರ, ಯುವಕರಿಗೋಸ್ಕರ ಕೆಲಸ ಮಾಡ್ತಾರೆ. ನಾವು ಇಲ್ಲಿ ಬಾಸ್ಕೋ ಬ್ಯಾಂಗ್ಳೂರು ಹಲವಾರು ಕಡೆ ಮಕ್ಕಳಿಗೋಸ್ಕರ, ಅದು ಮನೆ ಬಿಟ್ಟು ಬರ್ತಾರೆ ಮಕ್ಕಳು, ಕೆಲ ಭಿಕ್ಷೆ ಬೇಡ್ತಾರೆ. ಆ ಮಕ್ಕಳನ್ನ ನಾವು ಒಂದು ರೀತಿಯಲ್ಲಿ ರಕ್ಷಣೆ ಮಾಡಿ ಅವ್ರಿಗೊಂದು ದಾರಿ ತೋರಿಸೋದು, ಅವ್ರಿಗೆ ವಾಪಸ್ ಮನೆಗೆ ಕಳಿಸೋದು, ಆ ಒಂದು ಕೆಲಸ ಮಾಡ್ತಾ ಇರೋದು. ಈ ಒಂದು ತಿಂಗಳು ಮುಖ್ಯವಾದ ಒಂದು ತಿಂಗಳು, ಯಾಕಂದರೆ ಈ ತಿಂಗಳು 31ನೇ ತಾರೀಕು ನಾವು ಡಾನ್ ಬಾಸ್ಕೋ ಅವರ ಹಬ್ಬ ಆಚರಿಸ್ತಾ ಇರೋದು. ಪ್ರಯುಕ್ತ ಈ ಒಂದು ತಿಂಗಳಲ್ಲಿ ನಾವು ಸ್ಪೋರ್ಟ್ಸ್ ಕಾರ್ಯಕ್ರಮ ಇತ್ತು, ರಸಪ್ರಶ್ನೆ ಸ್ಪರ್ಧೆ ಇತ್ತು, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇತ್ತು. ಮಕ್ಕಳಲ್ಲಿ ಹಲವಾರು ಪ್ರತಿಭೆಗಳಿದೆ. ಆ ಪ್ರತಿಭೆಗಳು ಒಂದೊಂದು ರೀತಿಯಲ್ಲಿ ಅವರು ಈ ತಿಂಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದೊಂದು ಮುಕ್ತಾಯ ಕಾರ್ಯಕ್ರಮ ಇವತ್ತು ಆಗ್ತಾ ಇರೋದು. ನಮ್ಮ ಆಕ್ಟರ್ ಆದ ಮೈಮ್ ಗೋಬಿ ಸಾರು ಚೀಫ್ ಗೆಸ್ಟ್ ಆಗಿ ಇವತ್ತು ಬಂದಿದ್ದರು, ಹಾಗೂ ಹಲವಾರು ಪ್ರೈಸಸ್ ಸಹ ಇವತ್ತು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದು. ಈ ಒಂದು ಬಾಸ್ಕೋ ಸಂಸ್ಥೆಗೆ ನಿಜವಾಗಿಯೂ ಎಲ್ಲರೂ ಒಂದೊಂದು ರೀತಿಯಲ್ಲಿ ಸಹಕಾರ ಮಾಡ್ತಾರೆ. ಸರ್ಕಾರದಿಂದ ಸಹಕಾರ ಇದೆ ಮತ್ತು ಬೇರೆ ಹಲವಾರು ವ್ಯಕ್ತಿಗಳನ್ನು ಮೀಡಿಯಾದಿಂದ ಸಹ ನಮಗೆ ಸಹಕಾರ ಸಿಗ್ತಾ ಇರೋದು. ನಾವು ನಮ್ಮ ಕೆಲಸ ಕಾರ್ಯಗಳು ಮುಂದುವರಿಸ್ತಾ ಇರೋದು. ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಗಾಡ್ ಬ್ಲೆಸ್.